ಇರಾನ್ ಸರ್ವನಾಶಕ್ಕೆ ಇಸ್ರೇಲ್ ಮೆಗಾ ಪ್ಲಾನ್ ಒಂದನ್ನ ಮಾಡ್ತಾ ಇದೆ. ಆ ಮಹಿಳೆಯಿಂದಲೇ ಇರಾನ್ ಸರ್ವನಾಶಕ್ಕೆ ಸಂಚನ್ನ ರೂಪಿಸಲಾಗಿತ್ತ? ಇರಾನ್ ಮೇಲಿನ ನಿಗೂಢ ದಾಳಿಯ ಹಿಂದೆ ಮಹಿಳೆಯ ಕೈವಾಡಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳಾ ಗೂಢಚಾರಿಣಿಯ ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ. ಇರಾನ್ ರಹಸ್ಯವನ್ನ ಕದಿಯೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದಂತಹ ಇಸ್ರೇಲ್ ಫ್ರಾನ್ಸ್ ಮೂಲದ ಕ್ಯಾಥರೀನ್ ಫೆರೇಜ್ ಶಗ್ದಮ್ ಮೂಲಕ ಸ್ಕೆಚ್ ಅನ್ನ ಕೂಡ ಹಾಕಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಆ ಕಿಲ್ಲರ್ ಲೇಡಿ ಅನ್ನುವಂತಹ ಪ್ರಶ್ನೆ ದೇಶಾದ್ಯಂತ ಗೂಢಾಚಾರಣೆಯ ಫೋಟೋವನ್ನ ಕೂಡ ಪ್ರಕಟ ಮಾಡಿದೆ ಒಂದ್ ಕಡೆ ಇರಾನ್. ಹಾಗಿದ್ರೆ ಹೇಗಿತ್ತು ಗೂಢಾಚಾರಣೆಯ ಸಂಚು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡೋದು ಸಹಜ. ಅದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಕಾರ್ಯಾಚರಣೆ ಭಾಗವಾಗಿ ಇರಾನ್ಗೆ ಶಗ್ದಮ್ ತೆರಳಿದ್ರು. ಇಸ್ಲಾಂ ಧರ್ಮದ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ ಶಿಯಾ ಪಂಗಡಕ್ಕೆ ಆಕೆ ಮತಾಂತರ ಕೂಡ ಆಗಿರ್ತಾಳೆ. ಆ ಬಳಿಕ ಇರಾನ್ನ ಸರ್ಕಾರಿ ನೌಕರರ ಪತ್ನಿಯರ ಜೊತೆ ಮೊದಲಿಗೆ ಸ್ನೇಹವನ್ನ ಬೆಳೆಸ್ಕೊಳ್ತಾಳೆ. ಹೀಗೆ ಅವರ ಮನೆಗೆ ನಿತ್ಯದ ಅತಿಥಿಯಾಗಿ ಹೋಗ್ತಾ ಇದ್ದಂತಹ ಶಗ್ದಮ್ ಅಂದ್ರೆ ಸ್ನೇಹವನ್ನ ಬೆಳೆಸ್ಕೊಂಡಿರ್ತಾರಲ್ಲ ಅವರ ಮನೆಗೆ ಅತಿಥಿಯಾಗಿ ಹೋಗ್ತಾ ಇದ್ರು. ತುಂಬಾ ಮೋಡಿ ಮಾಡಿ ವಿಶ್ವಾಸವನ್ನ ಕೂಡ ಗಳಿಸಿದ್ದಂತಹ ಶಗ್ದಮ್ ಗೂಢಾಚಾರಣಿ ಕಠಿಣ ಪರಿಶೀಲನೆಯ ಬಳಿಕ ಪ್ರವೇಶವಿದ್ದಂತಹ ಸ್ಥಳಗಳಲ್ಲೂ ಕೂಡ ಸಲೀಸಾಗಿ ಓಡಾಟವನ್ನ ಕೂಡ ಮಾಡ್ತಾ ಇದ್ಲು ಆಕೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಅನೇಕ ಫೋಟೋ ರಹಸ್ಯ ಮಾಹಿತಿಗಳನ್ನ ಕೂಡ ಮೊಸಾದ್ಗೆ ಕಳುಹಿಸ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ಜೊತೆಗೆ ಸಂಘರ್ಷ ಹಿನ್ನೆಲೆ ಹಿರಿಯರು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿದ್ರು. ಅವರಿದ್ದ ಜಾಗದ ಮೇಲೆಯೇ ನಿಖರವಾದ ದಾಳಿ ಕೂಡ ನಡೆಸಲಾಗಿತ್ತು. ಸಂದೇಹ ದಟ್ಟ ಆಗ್ತಾ ಇದ್ದಂತೆ ಇರಾನ್ ಗುಪ್ತಚರ ಸಂಸ್ಥೆ ತನಿಖೆಯನ್ನ ಆರಂಭ ಮಾಡುತ್ತೆ. ಅಧಿಕಾರಿಗಳ ಜೊತೆ ಶಗ್ದಮ್ ತೆಗೆಸಿಕೊಂಡಿದ್ದಂತಹ ಫೋಟೋಗಳು ಕೂಡ ಪತ್ತೆಯಾಗುತ್ತೆ. ಆದ್ರೆ ಆಕೆ ಇದಕ್ಕಿದ್ದಂತೆ ಇರಾನ್ನಿಂದಲೇ ಕಣ್ಮರೆಯಾಗಿದ್ದಾಳೆ. ಎಲ್ಲಿ ಹೋದ್ಲು ಈಗ? ಏನ್ ಮಾಡ್ತಾ ಇದ್ದಾಳೆ? ಶಗ್ದಮ್ಳನ್ನ ಹುಡುಕೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಟ್ ಆದ್ರೆ ಅವೆಲ್ಲವೂ ಕೂಡ ವಿಫಲ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಈ ಮಹಿಳೆ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ನಿಂದ ಕಣ್ಮರೆಯಾಗೋಗ್ಬಿಟ್ಟಿದ್ದಾಳೆ ಆಕೆ. ಫ್ರಾನ್ಸ್ ಮೂಲದ ಕ್ಯಾಥರೀನ್ ಫೆರೇಜ್ ಶಗ್ದಮ್ ಎಂಬಾಕೆ ನೋಡಿ ಕಳೆದ 2 ವರ್ಷದ ಹಿಂದೆ ಮೊಸಾದ್ನಿಂದ ತರಬೇತಿಯನ್ನ ಪಡೆದುಕೊಂಡಿದ್ದಾಳೆ ಆಕೆ. ರಹಸ್ಯವಾಗಿ ಇರಾನ್ ಅನ್ನ ಕೂಡ ಆಕೆ ಪ್ರವೇಶ ಕೂಡ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋದಕ್ಕೆ ಅತಿ ಸುಂದರವಾಗಿ ಇದ್ಲು ಅನ್ನೋದು ಮೂಲಗಳ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.